ಹಲೋ, ವೆಲ್ಕಮ್ ಬ್ಯಾಕ್ ಟು ವಿಜಯಧನ. ಇವತ್ತು ಆರ್ಮಿ ಜಿಡಿ ಟ್ರೇಡ್ ಎಕ್ಸಾಮ್ ಅಲ್ಲಿ ಆದಂತ ಕ್ವಶನ್ ಪೇಪರ್ ಬಂದಿದೆ ಅಂಡ್ ಅದರದ್ದು ಅನಾಲಿಸಿಸ್ ನೋಡಿ. ಅಂಡ್ ಜಿಕೆ ಕ್ವಶನ್ಸ್ ನೋಡಿ ಬಹಳ ಸರಳವಾಗಿದ್ದು. ಜಿಕೆ ಕ್ವಶನ್ಸ್ ಜಾಸ್ತಿ ಹುಡುಗರು ಕೊಟ್ಟಿಲ್ಲ ನಮ್ಮ ಕಡೆ ಮೇಲೆ ಹುಡುಗರು ನೋಡಿ. ಫಸ್ಟ್ ಕ್ವಶನ್ ನೋಡಿ, ಜಿಕೆ ಅಲ್ಲಿ ಏನಿತ್ತು, ಮಹಿಳಾ ಆಯೋಗದ ಸ್ಥಾಪನೆ ಯಾವಾಗ ಆಯಿತು ಅಂತ ಕೇಳಿದ್ದಾರೆ. ಮಹಿಳಾ ಆಯೋಗದ ಸ್ಥಾಪನೆ ಯಾವಾಗಾಯಿತು? ಇದರ ಆನ್ಸರ್ ಬಂದ್ಬಿಟ್ಟು 1992. ಸೊ ಯಾರ್ಯಾರು ಎಕ್ಸಾಮ್ ಕೊಟ್ಟು ಬಂದಿದ್ದೀರಾ ಆಪ್ಷನ್ ಅಲ್ಲಿ ಈ ಆನ್ಸರ್ ಇತ್ತ ಇಲ್ಲ ಅನ್ನೋದನ್ನ ಚೆಕ್ ಮಾಡಿ. ಮಹಿಳಾ ಆಯೋಗ ಸ್ಥಾಪನೆ ಯಾವಾಗಾಯಿತು? 1992. ಇನ್ನೊಂದು ಕ್ವಶನ್ ಇತ್ತು ಜಿಕೆ ಬಹಳ ಸುಲಭವಾದ ಪ್ರಶ್ನೆ. ಕುತುಬ್ ಮಿನಾರದ ಎತ್ತರ ಎಷ್ಟು ಅಂತ ಕೇಳಿತ್ತು. ಕುತುಬ್ ಮಿನಾರ್ ಎತ್ತರ ಎಷ್ಟು ಎತ್ತರ ಇದೆ ಅಂತ ಕ್ವಶನ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಕುತುಬ್ ಮಿನಾರ್ ಎತ್ತರ ಬಂದ್ಬಿಟ್ಟು 74 ಮೀಟರ್. ಅಂಡ್ ಜಿಕೆಯಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಕೆಲವೊಂದಿಷ್ಟು ಹುಡುಗರಿಗೆ ನೆನಪಿಲ್ಲ. ಅಂಡ್ ಅದನ್ನ ಬಿಟ್ಟು ಮ್ಯಾಥ್ಸ್ ಸೆಕ್ಷನ್ ಬರೋದಾದ್ರೆ ಬಹಳ ಸರಳವಾಗಿತ್ತು. ಮ್ಯಾಥ್ಸ್ ಸೆಕ್ಷನ್ ನೋಡೋದಾದ್ರೆ ಕ್ವಶನ್ಸ್ ನೋಡಿ ಯಾವ ರೀತಿ ಬಂದಿತ್ತು. ಒಂದನೇ ಕ್ವಶನ್ ಬಂದ್ಬಿಟ್ಟು ಒಂದು ಶೇಕಡದಲ್ಲಿ ನಂಬರ್ ಕೊಟ್ಟಿದ್ದ 16/32 ಅನ್ನೋದು. ಇದನ್ನ ಏನ್ ಮಾಡ್ಲಿಕ್ಕೆ ಹೇಳಿದ, ಇದನ್ನ ಭಿನ್ನ ರಾಶಿ ಕನ್ವರ್ಟ್ ಮಾಡಿದ್ರೆ ಅಂತ ಹೇಳಿದ. ನೋಡಿ, ಭಿನ್ನ ರಾಶಿ ಹೆಂಗ್ ಕನ್ವರ್ಟ್ ಮಾಡೋದು? ಫಸ್ಟ್ ನಂಬರ್ ಏನ್ ಕೊಟ್ಟಿರ್ತಾನ ಅದನ್ನ ಬರ್ಕೊಡು. 16/32. ಈ ಚಿಹ್ನೆ ಏನಿದೆಯಲ್ಲ ಇದನ್ನ ತೆಗಿಲಿಕ್ಕೆ ಏನ್ ಮಾಡ್ಬೇಕು? ಇಂಟು 100 ಮಾಡ್ಬೇಕು. ಇದನ್ನ ನೀವೇನಾದ್ರೂ ಸಿಂಪ್ಲಿಫೈ ಮಾಡಿಟ್ಟಿದ್ರೆ ಆನ್ಸರ್ ಬರ್ತದೆ. ಯಾವ ರೀತಿ ನೋಡಿಲ್ಲ, 16 ಒಂದೇ 16 ಎರಡನೇ ಹಾಗೂ 2 ಒಂದೇ 2 50. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಎಷ್ಟಾಗ್ತಿತ್ತಲ್ಲ ಆನ್ಸರ್? 50. ಬಹಳ ಸುಲಭವಾದ ಪ್ರಶ್ನೆ ಇತ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ಮ್ಯಾಥ್ಸ್ ಇದ್ದು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸರ್ಕಲ್ ಮೆನ್ಸುರೇಷನ್ ಮೇಲೆ ಇತ್ತು. ವೃತ್ತ ಕ್ವಶನ್ ಏನಿತ್ತಂದ್ರೆ ವೃತ್ತದ ತ್ರಿಜ್ಯ ಕೊಟ್ಟಿದ್ದ. ವೃತ್ತದ ತ್ರಿಜ್ಯ ಎಷ್ಟಂತ ಹೇಳಿದ? 39 ಸೆಂಟಿಮೀಟರ್ ಅಂತ ಹೇಳಿದ. ವೃತ್ತದ ತ್ರಿಜ್ಯ 39 ಸೆಂಟಿಮೀಟರ್ ಅಂತ ಕೊಟ್ಟಿದ್ದ. ಇದನ್ನ ನಿಮಗೆ ಏನ್ ಕೇಳಿದ ಅವನು? ವೃತ್ತದ ವ್ಯಾಸ ಕಂಡುಹಿಡಿಯಿರಿ ಅಂತ ಹೇಳಿದ. ವೃತ್ತದ ವ್ಯಾಸ ಕಂಡುಹಿಡಿಯಿರಿ ಬಹಳ ಸುಲಭ ಇದೆ. ಏನಂದ್ರೆ ಇದರ ತ್ರಿಜ್ಯ ಏನ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಏನ್ ಮಾಡಿದ್ರಿ? ಇಂಟು 2 ಮಾಡಿದ್ರೆ ನಿಮಗೆ ಏನ್ ಸಿಗುತ್ತಾ? ವ್ಯಾಸ ಸಿಗುತ್ತೆ. ನೋಡ್ರಿ, 2 ಮೊದಲೇ 18, 2 ಮೂರಲೇ 6, 7. ಹಾಗಾದ್ರೆ ಆ ತ್ರಿಜ್ಯದ ವ್ಯಾಸ ಎಷ್ಟು ಬರುತ್ತೆ? 72 ಸೆಂಟಿಮೀಟರ್. ಮುಂದಿನ ಕ್ವಶನ್ ನೋಡಿ, ಮ್ಯಾಥ್ಸ್. ಇಲ್ಲಿ ನಿಮಗೆ ಸಿಂಪ್ಲಿಫಿಕೇಶನ್ ಮೇಲೆ ಒಂದು ಲೆಕ್ಕ ಬಂದಿತ್ತು. ಯಾವ ರೀತಿ? ರೂಟ್ ಒಳಗೆ 36, ಇನ್ನೊಂದು ಕಡೆ ಕೊಟ್ಟಿದ್ದ ರೂಟ್ ಒಳಗೆ 64, ಕೆಳಗಡೆ ರೂಟ್ ಒಳಗೆ 25 ಮತ್ತೆ ರೂಟ್ ಒಳಗೆ 49. ಇದನ್ನ ಸಿಂಪ್ಲಿಫೈ ಮಾಡಿ ನಿಮ್ಗೆ ಆನ್ಸರ್ ಕೇಳಿದ್ದ. ಸಿಂಪ್ಲಿಫಿಕೇಶನ್ ಮಾಡಿ ಯಾವ ರೀತಿ ಸಾಲ್ವ್ ಮಾಡೋದು? ಈ ರೀತಿ ಬಂದಾಗ ನೋಡಿ, ರೂಟ್ ಒಳಗೆ 36 ಇದೆ. ರೂಟ್ ಏನಾದ್ರು ತೆಗೆದ್ರೆ ನೀವು ಏನ್ ಬರುತ್ತೆ? ವರ್ಗಮೂಲ. 36 ಇದ್ರದ್ದು 6. ಅದೇ ರೀತಿ 64 ಎಷ್ಟು ಬರುತ್ತೆ? 8. ಅದೇ ರೀತಿ ಕೆಳಗಡೆ 25 5 ಬರುತ್ತೆ, 49 7 ಬರುತ್ತೆ. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು? ಈಗ ಸಿಂಪ್ಲಿಫೈ. ಮೇಲ್ಗಡೆ ಕೂಡಿಸ್ರೆ ಕೆಳಗಡೆ ಕೆಳಗಡೆ 8 6 ಕೂಡಿಸಿದ್ರೆ 14, 7 5 ಕೂಡಿಸಿದ್ರೆ 12. ಆನ್ಸರ್ ಕೆಲವೊಂದು ಎಕ್ಸಾಮ್ ಅಲ್ಲಿ ಇಷ್ಟೇ ಇಟ್ಟಿರ್ತಾನೆ, ಇಲ್ಲಾಂದ್ರೆ ಅದನ್ನ ಭಾಗ ಹೊಡೆದಿಟ್ಟಿರ್ತಾನೆ. ಯಾವ ಮಗ್ಗಿಲಿ ಹೋಗುತ್ತೆ? 2 7 2 6. ಹಾಗಾದ್ರೆ ಫೈನಲ್ ಆನ್ಸರ್ ಎಷ್ಟಾದ್ರು? 7/6. ಇದನ್ನ ಏನಾದ್ರು ಡೆಸಿಮಲ್ ಒಳಗೆ ಇಟ್ಟಿದ್ದ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತು ಎಕ್ಸಾಮ್ ಕೊಟ್ಟು. ನೆಕ್ಸ್ಟ್ ಕ್ವಶನ್ ನೋಡಿ, ಮ್ಯಾಥ್ಸ್ ಅಲ್ಲಿ ಒಂದು ಅನುಪಾತದ ಮೇಲೆ ಕೊಟ್ಟಿದ್ದ. ಸಿಂಪಲ್ ಆಗಿ ಕ್ವಶನ್ ಅನುಪಾತ ಏನಂತ ಹೇಳಿದ? ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ಅಲ್ಲಿ 2 ಟೈಪ್ ಕಲರ್ ಪೆನ್ಗಳಿದಾವೆ. ಒಂದು ಕೆಂಪು, ಇನ್ನೊಂದು ನೀಲಿ. 2 ರೀತಿ ಪೆನ್ಗಳಿದಾವೆ ಅಂತ ಹೇಳಿದ. ಅಂಡ್ ಅದರ ಅನುಪಾತ ಒಳಗೆ ಕೊಟ್ಟಿದ್ದ. ಏನಂತ? 5 ಮತ್ತು 3 ಅನುಪಾತದಲ್ಲಿ 2 ಪೆನ್ಗಳಿದಾವೆ ಅಂತ ಹೇಳಿ. ಅಂಡ್ ಕ್ವಶನ್ ಏನ್ ಹೇಳಿದ? ಕೆಂಪು ಪೆನ್ ಏನಾದ್ರು 40 ಇದ್ರೆ, ಕೆಂಪು ಒಟ್ಟು ಪೆನ್ಗಳು ಎಷ್ಟು? ಕೆಂಪಿದ್ದು 40. ನಿಮಗೆ ಕೇಳಿದ್ದು ನೀಲಿ ಪೆನ್ ಎಷ್ಟು ಅಂತ ಹೇಳಿ. ನೀಲಿ ಪೆನ್ ಎಷ್ಟು? ಬಹಳ ಈಸಿ ಇದ್ರಿ. ಕೆಂಪು ಅದರ ರೇಷೋ ಏನೈತಿ ಅದ್ರ ಮುಂದ್ಗಡೆ ಬರ್ಕೋಬೇಕು. ಅನುಪಾತ 5 ಐತಿ, ಅದನ್ನ ಕೊಟ್ಟಿದ್ದ 40. ನಿಮಗೆ ಕೇಳಿದ ನೀಲಿ ಪೆನ್ ಎಷ್ಟು ಅಂತ ಹೇಳಿ. ಬಹಳ ಸುಲಭ. 5 ಎಷ್ಟಲೇ 5 8ಲೇ. ಇದೇ 8ನ್ನ ಏನ್ ಮಾಡ್ಬೇಕಿತ್ತು? ನೀವು ಇಲ್ಲೇ ಇಂಟು ಮಾಡ್ಬೇಕಿತ್ತು ಅಷ್ಟೇ.
3 ಎಷ್ಟಾಗುತ್ತೆ 24. ಹಾಗಾದ್ರೆ ಆ ಬಾಕ್ಸ್ ಅಲ್ಲಿ ಇರುವಂತ ನೀಲಿ ಪೆನ್ಗಳು ಎಷ್ಟು 24. ನೆಕ್ಸ್ಟ್ ಬೋರ್ಡ್ ಮಾಸ್ ಮೇಲೆ ಒಂದು ಕ್ವಶನ್ ಇತ್ತು. ಬೋರ್ಡ್ ಮಾಸ್ ಮೇಲೆ ಪಾಯಿಂಟ್ ಒಳಗಿತ್ತು 72.5 ಕೊಟ್ಟಿದ್ದ ಒಂದು, ಅಂಡ್ ಇನ್ನೊಂದು ನಂಬರು 27.75. ಇವೆರಡು ಬ್ರಾಕೆಟ್ ಒಳಗೆ ಕೊಟ್ಟು ಕೆಳಗಡೆ ನಿಮ್ಗೆ 4 ಇಟ್ಟಿದ್ದ. ನೋಡ್ರಿ ಬೋರ್ಡ್ ಮಾಸ್ ರೂಲ್ ಏನ್ ಹೇಳುತ್ತೆ, ಫಸ್ಟ್ ಯಾವತ್ತು ಬ್ರಾಕೆಟ್ ಅನ್ನ ಸಾಲ್ವ್ ಮಾಡಬೇಕು, ಆಮೇಲೆ ಲಾಸ್ಟ್ ಏನು ಹೊರಗಡೆ ಇದನ್ನ ಸಾಲ್ವ್ ಮಾಡಬೇಕು. ಬ್ರಾಕೆಟ್ ಒಳಗಡೆ ಏನಿದೆ ಪ್ಲಸ್ ಇದೆ, ಹಾಗಾಗಿ ಇವನ್ನೆರಡು ಏನ್ ಮಾಡ್ಬೇಕು ನೀವು ಕೂಡಿಸ್ಬೇಕು. 72.25 ಪ್ಲಸ್ 27.75. ಫಸ್ಟ್ ಇವನ್ನೆರಡು ಏನಿದೆ ಕೂಡಿಸೋದಿದೆ, ಸೊ ಹಾಗಾಗಿ ಇವನ್ನೆರಡು ಕೂಡಿಸಿ ಆಮೇಲೆ ಹೊರಗಡೆ ಮಾಡಿ. ಕೂಡಿಸಿದ್ರೆ ಎಷ್ಟು ಬರುತ್ತೆ ನೋಡಿ 10 10, ಇದು ಕೂಡ 10 ಬರುತ್ತೆ, ಲಾಸ್ಟಿಗೂ 10. ಹಾಗಾದ್ರೆ ಬ್ರಾಕೆಟ್ ಒಳಗಡೆ ಕೂಡಿಸಿದ್ರೆ ಎಷ್ಟು ಬರುತ್ತೆ 100, ಹೊರಗಡೆ ಏನಿದೆ ಡಿವೈಡ್ 4. ಸೊ ಲಾಸ್ಟಿಗೆ ಏನ್ ಮಾಡ್ಬೇಕು, ಇದನ್ನ ಕಟ್ತಾ ಹೊಡಬೇಕು. 4 ಮುಂದೆ 4 25. ಹಾಗಾದ್ರೆ ಕೊಟ್ಟಂತ ಬೋರ್ಡ್ ಮಾಸ್ ಲೆಕ್ಕದ ಆನ್ಸರ್ ಎಷ್ಟಿದೆ 25. ನೆಕ್ಸ್ಟ್ ಒಂದು ಸರಾಸರಿ ಮೇಲೆ ಕ್ವಶನ್ ಇತ್ತು ನೋಡಿ. ಸರಾಸರಿ ಮೇಲೆ ಆಲ್ಮೋಸ್ಟ್ ಎಲ್ಲಾ ಶಿಫ್ಟ್ ಅಲ್ಲೂ ಎಕ್ಸಾಮ್ ಕೇಳಿದಾನೆ ಕ್ವಶನ್, ಅಂಡ್ ಬಹಳ ಈಸಿ ಕ್ವಶನ್ ಕೇಳಿದಾನೆ. 4 ನಂಬರ್ ಕೊಟ್ಟಿದ್ದಾನೆ, 4 ನಂಬರ್ ಕೊಟ್ಟು ಅದಕ್ಕೆ ಸರಾಸರಿ ಕಂಡುಹಿಡಿಯಲಿಕ್ಕೆ ಹೇಳಿದಾನೆ. ಆ ನಂಬರ್ ಯಾವ್ಯಾವ 50, 60, 70, 80, 4 ಸಂಖ್ಯೆ. ಈ 4 ಸಂಖ್ಯೆ ಕೊಟ್ಟು ಇರೋದು ಸರಾಸರಿ. ಸರಾಸರಿ ಅಂದ್ರೆ ಏನ್ ಮಾಡ್ಬೇಕು, ಕೊಟ್ಟಂತ 4 ಸಂಖ್ಯೆನ ಕೂಡಿಸೋದು. ಎಷ್ಟು ಸಂಖ್ಯೆ ಕೊಟ್ಟಿರ್ತಾನ ಅಷ್ಟು ಸಂಖ್ಯೆ ಕೂಡಿಸೋದು. ಮೊದಲು ಇವನ್ನ ಕೂಡಿಸ್ರಿ, 110, 180, 260. ಅಂಡ್ ಎಷ್ಟು ಸಂಖ್ಯೆ ಕೂಡಿಸ್ತಾರಲ್ಲ ಅಷ್ಟರಲ್ಲೇನೆ ಏನ್ ಮಾಡ್ಬೇಕು ಭಾಗ ಹೊಡಿಬೇಕು. ಹಾಗಾದ್ರೆ ಕಟ್ತಾ ಹೊಡೆದ್ರೆ ಎಷ್ಟು ಬರುತ್ತೆ ನೋಡಿ, ಇಲ್ಲಿ 4 1 4 4 2 ಉಳಿತೆ 4 5. ಹಾಗಾದ್ರೆ ಕೊಟ್ಟಂತ ಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತೆ 45. ಇವತ್ತು ಎಕ್ಸಾಮ್ ಕೊಟ್ಟವರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕರೆಕ್ಟ್ ಇದೆನಾ ಇಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, ಸಿಂಪ್ಲಿಫಿಕೇಶನ್ ಮೇಲೆ ಇನ್ನೊಂದಿತ್ತು ಕ್ವಶನ್. √25 ಪ್ಲಸ್ 4 ಸ್ಕ್ವೇರ್ ಮೇಲ್ಗಡೆ ಮೈನಸ್ ರೂಟ್ ಒಳಗೆ 9, ನೆಕ್ಸ್ಟ್ 2 ಪವರ್ 3 ಅಂತಿತ್ತು ನೋಡಿ. ಈ ರೀತಿ ಕ್ವಶನ್ ಬಂದಾಗ ಯಾವ ರೀತಿ ಮಾಡೋದು, ಫಸ್ಟ್ ರೂಟ್ ಒಳಗೆ 25 ಇದೆ, ಹೊರಗಡೆ ಬಂದ್ರೆ 5 ಬರುತ್ತೆ, ಪ್ಲಸ್ ನೋಡಿ ಇಲ್ಲಿ ಏನಿದೆ 4 ಸ್ಕ್ವೇರ್ ಮಾಡಿದ್ರೆ 16, ಇಲ್ಲಿ 9 ಇದೆ ಒಳಗಡೆ, ರೂಟ್ ಒಳಗಡೆ, ಹೊರಗಡೆ ಬಂದ್ರೆ 3. ಅದೇ ರೀತಿ ಇಲ್ಲಿ 2 ಮೇಲ್ಗಡೆ 3 ಇದೆ. ಇದ್ರ ಮೀನಿಂಗ್ ಏನು, 2ಅನ್ನ 3 ಸಾರಿ ಗುಣಾಕಾರ ಮಾಡಿ ಅಂತ. 2ಅನ್ನ 3 ಸಾರಿ ಗುಣಾಕಾರ ಮಾಡಿ, 3 ಸಾರಿ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ 8. ಹಾಗಾದ್ರೆ ಇದನ್ನಿಷ್ಟು ತೆಗೆದು ಏನ್ ಹಚ್ಬೇಕು ನೀವು 8ಅನ್ನ ಹಚ್ಬೇಕು. ನೆಕ್ಸ್ಟ್ ಇಲ್ಲಿ ಬೋರ್ಡ್ ಮಾಸ್ ಹಚ್ಬೇಕು. ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ಇಂಟು ಇದೆ. ಸೊ ಅಕಾರ್ಡಿಂಗ್ ಟು ರೂಲ್ಸ್ ಫಸ್ಟ್ ಯಾವ್ದು ಮಾಡಬೇಕು, ಇಂಟು 3 8 24. ಕೊನೆಗೆ ಏನ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಆಗಿದೆ ನೋಡ್ಕೊಂಡು ಪ್ಲಸ್ ಮಾಡಿ ಆಮೇಲೆ ಮೈನಸ್ ಮಾಡಿ. 16 5 ಕೂಡಿಸಿದ್ರೆ 21 ಮೈನಸ್ 24. ಸೊ 1 ಪ್ಲಸ್ 1 ಮೈನಸ್ ಇದೆ, ಕಳೀರಿ 3. ಅಂಡ್ ದೊಡ್ಡದು ಯಾವ್ದು ಇರುತ್ತಲ್ಲ ನಂಬರ್ ಅದ್ರ ಚಿಹ್ನೆ ಇಡಬೇಕಾಗುತ್ತೆ. 24 ದೊಡ್ಡದು, ಅದ್ರ ಸೈನ್ ಮೈನಸ್ ಇದೆ, ಹಾಗಾಗಿ ಮೈನಸ್. ಆದರೆ ಕೊಟ್ಟಂತ ಕ್ವಶನ್ ಆನ್ಸರ್ ಎಷ್ಟು -3. ಎಕ್ಸಾಮ್ ಅಲ್ಲಿ ಈ ರೀತಿ ಆಪ್ಷನ್ ಇಟ್ಟಿರ್ಬೋದು ನಿಮ್ಗೆ ಇವತ್ತು 3 -3 ಅಂತ ಹೇಳಿ. ಸೊ ನೋಡಿಬಿಟ್ಟು ಹಾಕ್ಬೇಕಾಗಿತ್ತು. ಅದ್ರ ಸೈನ್ ಏನು ಬರುತ್ತೆ -3. ನೆಕ್ಸ್ಟ್ ಕ್ವಶನ್ ನೋಡಿ, ಮ್ಯಾಥ್ಸ್ ಒಂದು ಸರಳ ಗಟ್ಟಿ ಮೇಲೆ ಕ್ವಶನ್ ಇತ್ತು. ಸರಳ ಗಟ್ಟಿ ಕಂಡುಹಿಡಿಯೋದು ಕ್ವಶನ್ ಇದೆ. ಕ್ವಶನ್ ಏನಿತ್ತು, ಸಂಜಯ್ ಅನ್ನೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಬ್ಯಾಂಕಿಂದ 10,000 ರೂಪಾಯಿಗಳನ್ನ ತಗೋತಾನೆ. ಅಸಲು ಸಾಲ ಎಷ್ಟು ತಗೋತಾನೋ 10,000 ರೂಪಾಯಿ ಸಾಲ ತಗೋತಾನ. ಅಂಡ್ ಯಾವ ಬಡ್ಡಿಯಲ್ಲಿ ತಗೋತಾನೆ ಅಂತ ಕೊಟ್ಟಿದ್ದಾನೆ, ಯಾವ ದರದಲ್ಲಿ. ದರ ಎಷ್ಟಿದೆ ಇರೋದು 8%. 8% ತಗೊಂಡಿದ್ದಾನೆ 1 ವರ್ಷಕ್ಕೆ. ಲಿಮಿಟ್ ಕೇಳ್ತಿದ್ದಾನೆ 1 ವರ್ಷ ಆದ್ಮೇಲೆ. 1 ವರ್ಷ ಆದ್ಮೇಲೆ ಅವನು ಬ್ಯಾಂಕಿಗೆ ಎಷ್ಟು ಮೊತ್ತವನ್ನ ಕಟ್ಟಬೇಕು, ಅಂದ್ರೆ ಎಷ್ಟು ಅಮೌಂಟ್ ಅನ್ನ ಪೇ ಮಾಡಬೇಕು ಬ್ಯಾಂಕಿಗೆ ಅಂತ ಹೇಳಿ. ನೋಡಿ ಅಮೌಂಟ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ನೀವೇನ್ ಕಂಡುಹಿಡ್ಕೋಬೇಕು, ಬಡ್ಡಿ ಎಷ್ಟಾಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಬಡ್ಡಿ ಎಷ್ಟಾಗುತ್ತೆ ನೋಡಿಲಿ, ಬಡ್ಡಿ ಕಂಡುಹಿಡಿಲಿಕ್ಕೆ
PTR ಡಿವೈಡೆಡ್ ಬೈ 100. ಪ್ರಿನ್ಸಿಪಲ್ ಎಷ್ಟಿದೆ? ಅಸಲು ಎಷ್ಟಿದೆ? 10,000 ಒಂದು ವರ್ಷ. ಸೊ ದರ ಎಷ್ಟಿದೆ? 8. ಈ 0 2 ಕಟ್ ಮಾಡಿ ಮಿಕ್ಕಿದ ನಂಬರ್ಸ್ ಇಂಟು ಮಾಡಿ ಮೇಲ್ಗಡೆ. 8 1 8, 8 10 80. ಹಾಗಾದ್ರೆ ಬಡ್ಡಿ ಎಷ್ಟಿದೆ? 80 ರೂಪಾಯಿ. ಸೊ ಅವ್ನು ಬ್ಯಾಂಕಿಗೆ ವಾಪಸ್ ಎಷ್ಟು ಅಮೌಂಟ್ ಕೊಡಬೇಕು ಅಂತ ಕೇಳಿದ. ಅದನ್ನ ಕಂಡುಹಿಡಿಬೇಕಂದ್ರೆ ನೀವೇನ್ ಮಾಡ್ಬೇಕು? ಫಸ್ಟ್ ಅಸಲು ಏನ್ ತಗೊಂಡಿರ್ತಾನ ಅದು, ಸಾಲ ಎಷ್ಟು ತಗೊಂಡಿರ್ತಾನ ಅದು, ಪ್ಲಸ್ ಬಡ್ಡಿ ಎಷ್ಟು ಬರುತ್ತೆ. ಬಡ್ಡಿ ಎಷ್ಟು ಬಂದಿದೆ? 80. ಹಾಗಾದ್ರೆ ಅವನು ಬ್ಯಾಂಕಿಗೆ ಎಷ್ಟು ಕಟ್ಟಬೇಕು? 10,080 ರೂಪಾಯಿ ಕಟ್ಟಬೇಕಾಗುತ್ತೆ. ಹಾಗಾದ್ರೆ ಆನ್ಸರ್ ಏನಿದೆ? ಅಮೌಂಟ್ ಇದು 10,080 ರೂಪಾಯಿಗಳು. ಇಷ್ಟು ಸರಳ ಕ್ವಶನ್ಗಳು ಇವತ್ತು ಶಿಫ್ಟ್ ಅಲ್ಲಿ ಬಂದಿದ್ದು. ನೆಕ್ಸ್ಟ್ ನೋಡಿ, ರೀಸನಿಂಗ್ ಮೇಲೆ 3 ಕ್ವಶನ್ ಕಳಿಸಿದ್ದಾರೆ. ಅದು ಬಹಳ ಸುಲಭ ಇತ್ತು. ಒಂದು ಸೀರೀಸ್ ಇತ್ತು ರೀಸನಿಂಗ್ ಮೇಲೆ, ಸರಣಿ ಈ ರೀತಿ ನಂಬರ್ಸ್ ಕೊಟ್ಟಿದ್ದ. ನೆಕ್ಸ್ಟ್ ಗ್ಯಾಪ್ ಬಿಟ್ಟು ಅಲ್ಲಿ ಯಾವ ಸಂಖ್ಯೆ ಬರುತ್ತೆ ಹೇಳ್ರಿ ಅಂತ ಹೇಳಿದ. ಸೀರೀಸ್ ಕ್ವಶನ್ ಇಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಹೇಳಿ ನೋಡಬಹುದು. ನೀವು ಸೀರೀಸ್ ಅಲ್ಲಿ ಏನ್ ಮಾಡ್ತೀವಿ ನಾವು? ಎಷ್ಟು ಜಾಸ್ತಿ ಆಗಿದಿಲ್ಲ, ಎಷ್ಟು ಕಡಿಮೆ ಆಗಿದೆ ನೋಡ್ತೀವಿ. ಇಲ್ಲಿ ಜಾಸ್ತಿ ಆಗಿದೆ 2, ಸೊ ಇಲ್ಲಿ ಕೂಡ 2. ಸೊ ಎಲ್ಲಾ ಕಡೆ ಏನಾಗಿದೆ? 2 ಜಾಸ್ತಿ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಬರೋ ನಂಬರ್ಗೂ ಕೂಡ ನೀವು 2 ಕೂಡಿಸಿ ಇಡಬೇಕಾಗುತ್ತೆ. ಹಾಗಾದ್ರೆ ಗ್ಯಾಪ್ ಇರೋ ಸ್ಥಾನದಲ್ಲಿ ಏನ್ ಬರುತ್ತೆ? ಯಾವ ಸಂಖ್ಯೆ ಬರುತ್ತೆ? 41. ಅಂಡ್ ಇದಾದ್ಮೇಲೆ ಒಂದು ಡೈರೆಕ್ಷನ್ ಮೇಲೆ ಬಹಳ ಸುಲಭವಾದ ಲೆಕ್ಕ ಇತ್ತು, ಹೇಳಿದ್ರು ಹುಡುಗರು. ಡೈರೆಕ್ಷನ್ ಅಂಡ್ ಒಂದು ಬ್ಲಡ್ ರಿಲೇಷನ್ ಕ್ವಶನ್ ಬಹಳ ಇತ್ತು, ಕಳಿಸಿಲ್ಲ. ಹಾಗಾಗಿ ನೆಕ್ಸ್ಟ್ ಇದೆ ಒಂದು ಕೋಡಿಂಗ್ ಮೇಲೆ. ರೀಸನಿಂಗ್ ಅಲ್ಲಿ ಕೋಡಿಂಗ್ ಮೇಲೆ ಒಂದು ಕ್ವಶನ್ ಇದೆ ನೋಡಿ. ಏನಂತ ಇದೆ? ಒಂದು ವರ್ಡ್ ಅನ್ನು ಕೋಡ್ ಮಾಡಿ ಬರೆದಿದ್ದಾರೆ. ಸಂಖ್ಯೆಯಲ್ಲಿ 3 0 1 2. ಅದೇ ರೀತಿ ಇನ್ನೊಂದು ವರ್ಡ್ ಬರೆದಿದ್ದಾರೆ 0 2 3 8. ನಿಮಗೆ ಕೇಳ್ತಾ ಇದ್ರು ಐ ಅಂದ್ರೆ ಎಷ್ಟು ನೋಡಿ. ಈ ರೀತಿ ಕ್ವಶನ್ ಬಂದಾಗ ಏನ್ ಮಾಡ್ಬೇಕು? ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ವರ್ಡ್ಸ್ ಗಳು ಸೇಮ್ ಇದಾವೆ, ಯಾವ್ದೋ ಒಂದು ಅಕ್ಷರ ಏನಿದೆ ಬೇರೆ ಇದೆ. ಹಾಗಾಗಿ ನೀವೇನ್ ಮಾಡ್ಬೇಕು? ಕೊಟ್ಟಂತ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಗಳು ಸೇಮ್ ಇದಾವಲ್ಲ ಅದನ್ನು ಸ್ಟ್ರೈಕ್ ಮಾಡ್ಬಿಟ್ಟು ತೆಗೆದಾಕಿ. 3 3 ಇದೆ, 0 2. ಹಾಗಾದ್ರೆ ಉಳಿಯುವಂತ ನಂಬರ್ ಯಾವುದು? 8 ಅಷ್ಟೇ ಉಳಿದೆ ಕೆಳಗಡೆ. ಸೊ ನಿಮಗೆ ಕ್ವಶನ್ ಕೇಳಿರೋದು ಐ ಕೇಳಿರೋದು ಇಲ್ಲಿ ಕೇಳಿದಾನೆ. ಹಾಗಾಗಿ ಕೆಳಗಡೆ ಸೀರೀಸ್ ನಲ್ಲಿ ಉಳಿದಂತ ಸಂಖ್ಯೆ ಯಾವುದು? 8. ಹಾಗಾಗಿ ಐ ಬೆಲೆ ಎಷ್ಟಾಗುತ್ತೆ ಇದರಲ್ಲಿ? 8. ಇನ್ನೊಂದು ಸೀರೀಸ್ ಅಲ್ಲಿ ಕ್ವಶನ್ ಇತ್ತು ನೋಡಿ. ನೆಕ್ಸ್ಟ್ ಕ್ವಶನ್ ಸೀರೀಸ್ ಒಳಗಡೆ ಅಲ್ಫಾಬೆಟ್ ಮತ್ತೆ ನಂಬರ್ ಎರಡು ಮಿಕ್ಸ್ ಇದ್ದಿದ್ದು. ಎ 13, ಸಿ 11, ಇ 9. ನೆಕ್ಸ್ಟ್ ಗ್ಯಾಪ್. ಸೊ ಗ್ಯಾಪ್ ಅಲ್ಲಿ ಏನ್ ಬರುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಒಂದು ಸೀರೀಸ್ ಏನಿಲ್ಲಿ ಒಂದು ಅಲ್ಫಾಬೆಟ್ ಸೀರೀಸ್ ಹೊಂಟಿದೆ, ಹಾಗೂ ಇನ್ನೊಂದು ಏನ್ ಬರ್ತಿದೆ? ನಂಬರ್ ಸೀರೀಸ್ ಬರ್ತಿದೆ. ಸೊ ಇಲ್ಲಿ ಗ್ಯಾಪ್ ಇರೋದು ನಮಗೆ ಯಾವುದಕ್ಕೆ? ಅಲ್ಫಾಬೆಟ್ ಸೀರೀಸ್. ಸೊ ಅಲ್ಲಿ ಯಾವ ಅಕ್ಷರ ಬರುತ್ತೆ ಕಂಡು ಹಿಡಿಬೇಕು ನೋಡ್ರಿ. ಎ ಇದ್ದು ಸಿ ಆಗಿದೆ ಅಂದ್ರೆ ಏನು? ಒಂದು ಅಕ್ಷರ ಬಿಟ್ಟು ಒಂದು ಅಕ್ಷರ ಬರೆದಿದ. ಸಿ ಇದ್ದು ಡಿ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಎಫ್ ಬಿಟ್ಟು ಜೆ ಬರುತ್ತೆ. ಹಾಗಾದ್ರೆ ಕೊಟ್ಟಂತ ಗ್ಯಾಪ್ ಅಲ್ಲಿ ಯಾವ ಅಕ್ಷರ ಬರುತ್ತೆ? ಜಿ ಅನ್ನೋ ಅಕ್ಷರ ಬರುತ್ತೆ. ಇದೇ ರೀತಿ ಕ್ವಶನ್ಗಳು ಬಹಳ ಸರಳವಾಗಿದ್ದು. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.